ಹೊಂಬಳ್ಳಿ ಸಿರಿ ಲಾಗ್ಸ್ಗೆ ಸ್ವಾಗತ. ನಿಮಗೆಲ್ಲ ನಾನು ಈಗ ಒಂದು ಸೂಪರ್ ಆಗಿರುವಂತಹ ಮದುವೆ ಮನೆ ಅಂದರೆ ಉಡುಪಿ ಮಂಗಳೂರು ಕುಂದಾಪುರ ಕಡೆ ಮದುವೆ ಮನೆಯಲ್ಲಿ ಮಾಡುವಂತಹ ತುಂಬ ರುಚಿಯಾಗಿರುವಂತಹ ತುಂಬ ಪರಿಮಳ ಬರುವಂಥ ಒಂದು ಟೊಮೆಟೊ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ. ಅದಕ್ಕೆಲ್ಲ ಏನು ಸಾಮಗ್ರಿ ಬೇಕಂತ ಒಮ್ಮೆ ನೋಡ್ಕೊಳ್ಳಿ. ಇಂಗು, ಹುಳಿ, ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು ಹಾಗೂ 2 ಟೊಮೆಟೊ ತೊಗೊಂಡಿದ್ದೇನೆ. ಹುಳಿ ಮಾತ್ರ ಒಂದು ಸಣ್ಣ ಲಿಂಬೆ ಗಾತ್ರದ್ದು, ಇಂಗು ಸ್ವಲ್ಪ ಚೂರು, ಅರಿಶಿನ ಹುಡಿಯನ್ನು ತೆಗೆದುಕೊಂಡಿದ್ದೇನೆ. ಜೊತೆಗೆ ನಾನು ಒಂದು ಕಾಯಲ್ಲಿ ಅರ್ಧ ಕಾಯಿ ಆಗುವಷ್ಟನ್ನು ತೊಗೊತೇನೆ. ಅರ್ಧ ಕಾಯಿನ ನಾವು ತುರ್ಕೋಬೇಕು, ಅಂದರೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳೋದಾದರೆ ಹೆರ್ಕೊಳ್ಬೇಕು ಅಂತಾರಲ್ಲ, ಆ ಥರ ಹೆರೆದಿಟ್ಕೊಳ್ಳಿ. ಹಾಗೆ ಅದರಲ್ಲಿ ಅರ್ಧ ಕಡಿಯಲ್ಲಿ ನಾವು ಕಾಯಿ ಹಾಲನ್ನ ಮಾಡ್ಕೋಬೇಕು. ಹಾಗೆ 2 ಚಮಚದಾಗಷ್ಟು ನಾವು ಅದನ್ನು ತೆಗೆದಿಟ್ಕೋಬೇಕು, ಯಾವುದು ಕಾಯನ್ನು. ಮೊದಲಿಗೆ ಏನೇನು ಸಾಮಗ್ರಿ ಬೇಕಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲಿಗೆ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನೀಗ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೇನೆ, ಜೀರಿಗೆ, ಹಾಗೆ ಉದ್ದಿನ ಬೇಳೆ, ನೋಡಿ ಉದ್ದಿನ ಬೇಳೆ ಇದು, ಸ್ವಲ್ಪ ಸಾಸಿವೆ ತೊಗೊಂಡಿದ್ದೇನೆ, ಹಾಗೆ ಕೊತ್ತಂಬರಿ ಬೀಜ, ಧನಿಯಾ ಬೀಜ ಅಂತಾರಲ್ಲ ಅದು ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೇನೆ, ಹಾಗೆ ಮೆಣಸು, ದೊಡ್ಡ ಮೆಣಸು ತೊಗೋಬೋದು ಅಥವಾ ಚಿಕ್ಕ ಮೆಣಸು ಬೇಕಾದರೂ ತೊಗೋಬೋದು, ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಇದೆಲ್ಲವನ್ನು ನಾನು ಹೇಗೆ ಫ್ರೈ ಮಾಡಬೇಕು, ಹೇಗೆ ಪೌಡ್ರ್ ಮಾಡಿಕೊಂಡು ಹೇಗೆ ಸಾರನ್ನು ಮಾಡುವುದಂತ ನಿಮ್ಗೆ ನಾನು ಹೇಳ್ತಿದ್ದೀನಿ. ಆಲ್ರೆಡಿ ನಾನು ಟೆಂಪಲ್ ಸ್ಟೈಲಿನ ಸಾರಿನ ಪುಡಿ ಹಾಗೂ ಸಾರು ಮಾಡುವ ವಿಡಿಯೋವನ್ನು ಹಾಕಿದ್ದೇನೆ. ದಯವಿಟ್ಟು ಅದನ್ನು ಸಹ ನೋಡಿ, ಅದನ್ನು ಸಹ ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ಘಮ ಘಮ ಅನ್ನುವಂಥ ಈ ಮದುವೆ ಮನೆ ಸಾರು, ಉಡುಪಿ ಮಂಗಳೂರು ಕುಂದಾಪುರ ಶೈಲಿಯ ಬ್ರಾಹ್ಮಣರ ಟೊಮೆಟೊ ಸಾರು ಮಾಡೋದು ಹೇಗಂತ ನಿಮಗೆ ನಾನು ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ನಾನು 1 ಕಪ್ಪು, ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟನ್ನು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೆ. ಹಾಗೆ ಅದನ್ನು ನಾನು ಕುಕ್ಕರಿಗೆ ಹಾಕಿ ಚೆನ್ನಾಗಿ ತೊಳಿಬೇಕು. ಕುಕ್ಕರಿಗೆ ಹಾಕಿ ಅರಿಶಿನ ಮತ್ತು ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕಿ 1-3 ವಿಸಿಲ್ ಕೂಗಿಸ್ಕೊತೇನೆ. ಹಾಗೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಬಳಸಿದ್ದೀನಿ. ನಾನು ಬಳಸ್ತಿರೋದು ಕೊಬ್ಬರಿ ಎಣ್ಣೆ, ನೀವು ಯಾವ ಬೇಕಾದರೂ ನಿಮಗೆ ಅನುಗುಣವಾಗಿರುವಂಥ ಎಣ್ಣೆನ ಬಳಸ್ಬೋದು. ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೇನೆ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೇನೆ, ಅದು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರಬೇಕು, ಚೆನ್ನಾಗಿ ಫ್ರೈ ಮಾಡುವ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಧನಿಯಾ ಬೀಜನ ಹಾಕ್ತಾಯಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಘಮ ಘಮ ಅಂತ ಪರಿಮಳ ಬರಬೇಕು. ನಾವೇನೇ ಸಾಮಗ್ರಿಯನ್ನು ಹುರಿಬೇಕಾದರೂ ಅದು ಘಮ ಘಮ ಪರಿಮಳ ಬರಬೇಕು. ಹಾಗೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಬಳಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ನಾನೀಗ ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು. ಅಳತೆಯನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1.5 ಟೇಬಲ್ ಸ್ಪೂನು ಕೊತ್ತಂಬರಿ ಹಾಗೂ 2 ಟೇಬಲ್ ಸ್ಪೂನ್ ಜೀರಿಗೆ. ಇದನ್ನು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಇದೇ ನೀವು ಸಾಮಗ್ರಿಯನ್ನು ಇದೇ ಪ್ರಮಾಣದಲ್ಲಿ ಬಳಸಿದರೆ ತುಂಬ ಚೆನ್ನಾಗಿ ನಿಮಗೆ ಸಾರು ಬರ್ತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ 5 ಮೆಣಸು, ಉದ್ದ ಮೆಣಸನ್ನು ಹಾಕ್ತಾಯಿದ್ದೇನೆ. ನೀವು ಖಾರಕ್ಕೆ ತುಂಬ ಬೇಕನ್ನೋರು ಗಿಡ್ಡ ಮೆಣಸನ್ನು ಬೇಕಾದರೂ ಹಾಕ್ಬೋದು. ನಾನು 5 ಉದ್ದ ಮೆಣಸನ್ನು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಯಾರೆಲ್ಲ ಚಾನಲನ್ನು ನನ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಈಗ ನಾನು 1 ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಕರಿಬೇವು ತುಂಬ ಇದ್ದರೆ ಹಾಕ್ಬೋದು.
ನಮಗೆ ಎಷ್ಟು ಆಗ್ತದೋ ಅಷ್ಟು ನಾವು ಇದಕ್ಕೆ ಬಳಸಬೇಕು, ಅಷ್ಟನ್ನು ಮಾತ್ರ ಬಳಸಬೇಕು. ಹೆಚ್ಚನ್ನು ಬಳಸಬೇಡಿ. 1 ಹಿಡಿಗಿಂತ ಜಾಸ್ತಿ ಕರಿಬೇವನ್ನು ಬಳಸಬೇಡಿ, ಕಹಿ ಬರ್ತದೆ. ಕಹಿ ಬರೋದ್ರ ಜೊತೆಗೆ ಅದೊಂಥರ ಸ್ಮೆಲ್ ಸಹ ಇರ್ತದೆ. ನೀವು ಫ್ರೆಶ್ ಆಗಿರುವಂಥ ಕರಿಬೇವಿನ ಬಳಸಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಸಾರಿಗೆ ನಾವು ಯಾವಾಗಲೂ ಕರಿಬೇವು ಹಾಕಲೇಬೇಕು. ಬೇವಿನ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪರಿಮಳ ಬರಬೇಕು. ನೋಡಿ, ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಚೆನ್ನಾಗಿ ಪರಿಮಳ ಬಂದಮೇಲೆ ಅದನ್ನು ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊತೇನೆ. ಸ್ನೇಹಿತರೆ, ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಬರ್ತದೆ. ಗ್ಯಾಸ್ ಆಫ್ ಮಾಡಿ ಬಾಣಲೆ ಬಿಸಿ ಇರುವಾಗಲೇ ನಾನು 1/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಈ ರೀತಿ ಪೌಡರನ್ನು ಮಾಡಿದ್ದೇನೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಪೌಡ್ರ್ ಆಗಬೇಕು. ಅದು ಚೆನ್ನಾಗಿ ಪೌಡ್ರ್ ಆದಮೇಲೆ ಅದೇ ಮಿಕ್ಸಿಗೆ ನಾವು ಅರ್ಧ ಕಡಿ ಕಾಯನ್ನು ತೊಗೊಂಡಿದ್ವಲ್ಲ, ಆ ಕಾಯಿನ ಹಾಕಿ ಕಾಯಿ ಹಾಲನ್ನು ತೆಗೆದಿಟ್ಕೊಳ್ಳೋಣ. ನಾವು ಪೌಡ್ರ್ ಮಾಡಿದ್ವಲ್ಲ ಅದೇ ಮಿಕ್ಸಿ ಜಾರಿಗೆ ಹಾಕೋಣ. ಯಾಕಂದರೆ ಅದರಲ್ಲಿ ಮಸಾಲೆ ಆಲ್ರೆಡಿ ಇದ್ದಿರ್ತದೆ, ವೇಸ್ಟ್ ಮಾಡೋದು ಬೇಡ. ಹಾಗೆ ನಾನೀಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದರಲ್ಲಿ 2 ಲೋಟ ಆಗೋಷ್ಟು ನಾನು ನೀರು ಹಾಕಿದ್ದೇನೆ. ಅದಕ್ಕೆ 2 ಟೊಮೆಟೊ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಲು ಬಿಡುವ. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಾದಮೇಲೆ ನಾವೀಗ ಒಂದೊಂದೇ ಸಾಮಗ್ರಿಯನ್ನು ಹಾಕುವ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಬಳಸ್ತಾ ಇದ್ದೇನೆ. ನಂತರ ನೀವು ಟೇಸ್ಟ್ ನೋಡಿ ಆದಮೇಲೆ ಉಪ್ಪು ಬೇಕೋ ಬೇಡ ಅಂತ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪನೇ ಬೆಲ್ಲ ಹಾಕಿದ್ದೀನಿ, ಸ್ವಲ್ಪ ಸಾಕು ಬೆಲ್ಲ. ಹಾಗೆ ನಾನು ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿಯನ್ನು ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಆ ಹುಳಿ ನೀರನ್ನು ಹಾಕ್ತಾಯಿದ್ದೇನೆ. ಹಾಗೆ ಬೆಂದಂತಹ ತೊಗರಿಬೇಳೆಯನ್ನು ಹಾಕ್ತಾಯಿದ್ದೇನೆ. ಸ್ನೇಹಿತರೆ, ಇದು ತುಂಬ ಟೇಸ್ಟಿಯಾಗಿರ್ತದೆ ಸಾರು. ಮದುವೆ ಮನೆಯಲ್ಲಿ ನಾವು ಬಳಸ್ತೇವೆ ನೋಡಿ, ಸಾರು ಎಷ್ಟು ಚೆನ್ನಾಗಿರ್ತದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತದೆ. ಈಗ ನಾನು 1 ಕಡಿ ಕಾಯಲ್ಲಿ ಹಾಲು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೇನೆ. ಈಗ ನಾನು ಸ್ವಲ್ಪ ಇಂಗನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ. ಆ ಇಂಗಿನ ನೀರನ್ನು ನಾನೀಗ ಹಾಕ್ಕೊಂಡಿದ್ದೇನೆ. ನೋಡಿ ಸ್ನೇಹಿತರೆ, ನಾನು ಸಾರಿನ ಪುಡಿ ಮಾಡುವಾಗ ಇಂಗನ್ನು ಬಳಸಲಿಲ್ಲ, ಸಾರು ಮಾಡುವಾಗ ಮಾತ್ರ ಇಂಗನ್ನು ಬಳಸ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದ ಮೇಲೆ ನಾನೀಗ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನೀಗ ಸಾರಿನ ಪುಡಿನ ಹಾಕಿದ್ದೇನೆ. ಕಮ್ಮಿ ಆದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಳಸ್ಬೋದು. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಯನ್ನು ಮೊದಲೇ ಹೆರೆದಿಟ್ಕೊಂಡಿದ್ನಲ್ಲ ಅದರಲ್ಲಿ ಉಳಿಸಿಟ್ಕೊಂಡಿದ್ದೀನಿ. ಆ ಕಾಯನ್ನು ಹಾಕಿ ಚೆನ್ನಾಗಿ ಕುದಿ ಬರ್ಸಿದ್ದೀನಿ. ಸಾರು ತುಂಬ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಷ್ಟು ನಮಗೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ಅದಕ್ಕೆ ನಾನು ಸೂಪರಾಗಿರುವಂಥ ಒಂದು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಬೇವಿನ ಸೊಪ್ಪು ಸ್ವಲ್ಪ, ಹಾಗೆ ಒಂದೇ ಒಂದು ಮೆಣಸನ್ನು ಹಾಕ್ತಾಯಿದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದೇ ಒಂದು ಗಿಡ್ಡ ಮೆಣಸು, ಉಂಡೆ ಮೆಣಸು ಅಂತಾರೆ, ಗಿಡ್ಡ ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಂಗು ಬೇಕಾದರೆ ಬಳಸ್ಬೋದು, ನಾನು ಇಂಗನ್ನು ಬಳಸಲಿಲ್ಲ. ಈಗ ಖಾಲಿ ಸಾಸಿವೆ ಮತ್ತು ಕರಿಬೇವು ಮತ್ತು ಇದನ್ನು ನಾನು ಮೆಣಸು ಹಾಕಿ ಒಂದು ಒಗ್ಗರಣೆ ಕೊಟ್ಟಿದ್ದೇನೆ. ನೋಡಿ, ಸಾರಿಗೆ ಒಗ್ಗರಣೆ ಕೊಟ್ಟೆ. ತುಂಬ ಕುದಿ ಬರಬೇಕು ಮಾತ್ರ ಸಾರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಪ್ಪು ನಮಗೆ ಕಮ್ಮಿ ಉಂಟೋ ಇಲ್ಲ ಅಂತ ಒಮ್ಮೆ ನೋಡ್ಕೊಳ್ಳಿ, ಟೇಸ್ಟ್ ನೋಡಿ. ಹಾಗೆ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಘಮ ಘಮ ಅನ್ನುವಂತಹ ಸಾರು ರೆಡಿಯಾಗಿದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಿನ ಎಲ್ಲ ವೀಡಿಯೋನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.